ಕೇರಳದಲ್ಲಿ ಒಂದೆರಡು ಅವಾಂತರ ಅಲ್ಲ, ಈಗಾಗಲೇ ನಾವು ಮಾತಾಡ್ತಾ ಇದ್ವಿ. ರಕ್ಷಣಾ ಕಾರ್ಯಾಚರಣೆ ಅನ್ನೋದೇ ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ. ಇವನ್ ಸಂಪರ್ಕ ಕಲ್ಪಿಸುವಂತಹ ಸೇತುವೆಗಳು ಕುಸಿದುಕೊಂಡಿರುವ ಹಿನ್ನೆಲೆ ಅಲ್ಲಿ ತಾತ್ಕಾಲಿಕವಾಗಿ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಮುಂಡಕೈ ಎನ್ನುವಂತಹ ಜಾಗ ಏನಿದೆ ಅಲ್ಲಿ ಸೇನಾ ಕಾರ್ಯಾಚರಣೆ ಆಗ್ತಾ ಇದೆ. ಆದರೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ. ಸಂತ್ರಸ್ತರ ರಕ್ಷಣೆಗಾಗಿ ಸೇನೆ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಆದರೆ ಅದಕ್ಕೆ ಹರಸಾಹಸ ಪಡಬೇಕಾಗಿ ಬಂದಿದೆ. ಯಾಕಂದ್ರೆ ಕೆಲವು ದುರ್ಗಮ ಜಾಗದಲ್ಲಿ ತಾತ್ಕಾಲಿಕವಾಗಿ ಬ್ರಿಡ್ಜ್ ಕಟ್ಟೋದಕ್ಕೂ ಆಗ್ತಾ ಇಲ್ಲ. ಆ ರೀತಿಯ ಪರಿಸ್ಥಿತಿ ಇದೆ. ಈ ಬಗ್ಗೆ ನಮ್ಮ ಕೊಲೀಗ ರಂಜಿತ್ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡ್ಕೊಂಬರೋಣ. ಕೇರಳದ ದುರಂತ, ಈ ಗುಡ್ಡ ಕುಸಿದು ಆಗಿರುವಂಥ ದುರಂತ ಕ್ಷಣ ಕ್ಷಣಕ್ಕೂ ಕೂಡ ಆ ದುರಂತದ ಸ್ಥಳಗಳಿಗೆ ತಲುಪ್ತಾ ಇರೋ ಹಾಗೆ ರಣ ಭಯಂಕರವಾಗಿದೆ. ಸದ್ಯ ಆರ್ಮಿ ಮತ್ತು ರೆಸ್ಕ್ಯೂ ತಂಡ ಏನಿದೆ, ಸುಮಾರು 1200ಕ್ಕೂ ಹೆಚ್ಚು ರಕ್ಷಣಾ ಪಡೆಗಳ ತಂಡ ಏನಿದೆ, ಆ ತಂಡದ ಸಿಬ್ಬಂದಿ ಅಚ್ಚುಕಟ್ಟಾಗಿ ಬಹಳ ಶಿಸ್ತುಬದ್ಧವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸದ್ಯ ನಾವೀಗ ಚೋರನ್ ಮಲೆಯಲ್ಲಿದ್ದೀವಿ. ಚೋರನ್ ಮಲೆಯ ಈ ಸ್ಥಳ ಏನಿದೆ, ನಾವು ನಿಂತಿರುವಂಥ ಈ ಜಾಗದಲ್ಲಿ ಮೊದಲಿಂದಲೂ ಕೂಡ ಒಂದು ಸೇತುವೆ ಇತ್ತು. ಆದರೆ ಆಗಿರುವ ದುರಂತದಲ್ಲಿ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಅದಾದ ನಂತರ ಪ್ರಾಣ ಹಾನಿಯಾಗಿದ್ದು ಇಲ್ಲಿ ಮಣ್ಣಿನ ಅಡಿಯಲ್ಲಿ ಹುದುಗಿ ಹೋಗಿರೋದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ. ಆದರೆ ಈಗ ಈ ಸದ್ಯಕ್ಕೆ ಆ ಕಡೆ ಏನು ಸಿಲುಕಿಕೊಂಡಿದ್ದಾರೆ ಮುಡುಗೈ ಮತ್ತು ಈ ಕಡೆ ಚೋರನ್ ಮಲೆ, ಆ ಕಡೆಯ ಜನರನ್ನು ಈ ಕಡೆಗೆ ಶಿಫ್ಟ್ ಮಾಡುವಂಥ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ನಿನ್ನೆವರೆಗೂ ಕೂಡ ಈ ಭಾಗದಿಂದ ಆ ಭಾಗಕ್ಕೆ ರೋಪ್ಗಳ ಹಾಕೋ ಮೂಲಕ ಜನರನ್ನ ಒಬ್ಬೊಬ್ಬರಾಗಿ ಶಿಫ್ಟ್ ಮಾಡ್ತಾ ಇದ್ರು. ಆದರೆ ಇವತ್ತು ಕಾರ್ಯಾಚರಣೆಗೆ ವೇಗ ಪಡ್ಕೊಂಡಿದೆ. ಅದ್ರ ಜೊತೆಗೆ ಈ ಒಂದು ಕಾರ್ಯಾಚರಣೆ ಆಪರೇಷನ್ ಏನಿದೆ, ಆರ್ಮಿ ಎಂಟ್ರಿ ಆದ ತಕ್ಷಣ ಈ ತಾತ್ಕಾಲಿಕವಾದಂಥ ಸೇತುವೆಯನ್ನ ಮಾಡೋ ಮೂಲಕ ಈ ದೊಡ್ಡದಾದ ಸೇತುವೆ ಒಂದು 200 ಮೀಟರ್ ಇರ್ಬೋದು, 200 ಮೀಟರ್ನ ಈ ಸೇತುವೆಯಲ್ಲಿ ಆಂಬ್ಯುಲೆನ್ಸ್ಗಳು ಮೂವ್ ಆಗುವುದಕ್ಕೆ ಅಥವಾ ವೆಹಿಕಲ್ ಮೂವ್ ಆಗೋದಕ್ಕೆ ಈ ಸೇತುವೆಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ನೀವು ನೋಡ್ತಾ ಇದ್ದೀರಿ ಕಾಲ್ನಡಿಗೆಯ ಸೇತುವೆ. ಈ ಕಡೆಯಲ್ಲಿ ಗಮನಿಸಬೇಕು ನೀವು, ಕಾಲ್ನಡಿಗೆಯ ಸೇತುವೆ. ಈ ಕಾಲ್ನಡಿಗೆಯ ಸೇತುವೆಯಲ್ಲಿ ರೆಸ್ಕ್ಯೂ ತಂಡ ಮುಡುಗೈಗೆ ಹೋಗಿ ಅಲ್ಲಿ ಗುಡ್ಡದಡಿ ಮತ್ತು ಮಣ್ಣಿನ ಅಡಿ ಸಿಲುಕಿಕೊಂಡಿರುವಂಥ ಅದೆಷ್ಟೋ ಬಾಡಿಗಳಿದ್ದಾವೋ. ಈಗ ಸಿಕ್ಕಿರುವಂಥ ಬಾಡಿ 276, ಆದರೆ 500ಕ್ಕೂ ಹೆಚ್ಚು ಜನ ಮಿಸ್ಸಿಂಗ್ ಇದ್ದಾರೆ. ಆದರೆ ಆ ಮಣ್ಣಿನ ಅಡಿಗಡೆ ಸಿಲುಕಿರುವಂಥ ದೇಹಗಳನ್ನು ಹೊರತೆಗೆಯೋದು, ಸುತ್ತಿಗೆಯಿಂದ ಹಿಡಿದು ಹಾಗೆ ದೊಣ್ಣೆಯಿಂದ ಹಿಡಿದು ಯಂತ್ರಗಳಿಂದ ಹಿಡಿದು ಮರಗಳು ಕಟ್ಟಾಗಿ ಬಿದ್ದಿದ್ದಾವೆ. ಆ ಕಾರಣದಿಂದ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ತೆಗಿಬೇಕಲ್ಲ. ಹಾಗಾಗಿ ಅಲ್ಲಿ ಎಲ್ಲ ಉಪಕರಣಗಳನ್ನು ಹಿಡಿದುಕೊಂಡು ಆ ಕಡೆಗೆ ಮೂವ್ ಆಗ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಇದು ನಡೆದಾಡುವಂಥ ಸೇತುವೆ, ಅಂದರೆ ಸಿಬ್ಬಂದಿ ಹೋಗೋದಕ್ಕೆ ಬೇಕಾದಂಥ ಸೇತುವೆ. ಈ ಮಧ್ಯಕ್ಕೆ ನದಿ ಹರಿಯುತ್ತೆ ನೋಡಿ, ದೊಡ್ಡ ಚಾಲೆಂಜ್ ಇತ್ತು. ಅಷ್ಟು ಈಸಿಯಾಗಿರಲಿಲ್ಲ ಈ ಆಪರೇಷನ್. ಯಾಕಂತ ಹೇಳಿದರೆ ಈ ನದಿಯ ಸ್ಪೀಡ್ ಏನಿತ್ತಲ್ಲ ಅದು ವೇಗವಾಗಿತ್ತು. ಜರಿಯಿಂದ ಹರಿದುಕೊಂಡು ಬರುವಂಥ ಈ ನದಿ ಆನಂತರ ಬೃಹದಾಕಾರವಾಗಿ ಹರಿಯುತ್ತೆ. ಇಲ್ಲಿ ಆಳವಾದ ನೀರು ಕೂಡ ಇದೆ. ಆಪರೇಷನ್ ಹಂತವಾಗಿ ನಡೀತಾ ಇರೋ ಹಾಗೆ ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿದ್ದಂಥ ಆರ್ಮಿ ಪಡೆ ಏನಿದೆಯಲ್ಲ, ಆರ್ಮಿ ಸೇನಾ ಸಿಬ್ಬಂದಿ ಎಲ್ಲ ರೀತಿಯಲ್ಲೂ ಕೂಡ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ತಡವಾದಷ್ಟು ಸಾವಿನ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆಗಳಿರುತ್ತೆ. ಈ ಕಾರಣದಿಂದ ಎಲ್ಲವೂ ಕೂಡ ಭರದಿಂದ ಸಾಗ್ತಾ ಇದೆ. ನೋಡೋಣ ಇವತ್ತೇನಾಗುತ್ತೆ, ಇನ್ನೆಷ್ಟು ದೇಹಗಳು ಆ ಮಣ್ಣಿನ ಅಡಿಗಡಿ ಹುದುಕ್ ಹೋಗಿದ್ದಾವೆ, ಇವತ್ತೆಷ್ಟು ಪತ್ತೆ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ವಯನಾಡು. ವಯನಾಡ್ನಲ್ಲಿ ಶ್ರೀಪಾದಿಗೆ ಸಿಗ್ತಾ ಇರೋದು ಏನಂದ್ರೆ ಸಾಲು 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 ಮೃತ ದೇಹಗಳು. ಅಲ್ಲಿ ಮಣ್ಣು ಮೃತದೇಹಗಳು ಎಲ್ಲ ಒಟ್ಟಾಗಿ ಮಿಕ್ಸ್ ಆಗಿ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಆ ಮೃತ ದೇಹಗಳನ್ನ ಬೇರ್ಪಡಿಸಿ ತಗೊಂಡ್ ಬರೋದೇನೆ, ಐಡೆಂಟಿಫೈ ಮಾಡಿ ಗುರುತಿಸಿ ತಗೊಂಡ್ಬರೋದೇನೆ ದೊಡ್ಡ ಸವಾಲಾಗ್ಬಿಟ್ಟಿದೆ. ಹೆಂಗ್ ಪತ್ತೆ ಹಚ್ಚೋದು, ಯಾರದ್ದಂತ ಹೆಂಗ್ ಪತ್ತೆ ಹಚ್ಚೋದು, ಅದು ಮಣ್ಣಿನ ಎಷ್ಟು ಆಳಕ್ಕೆ ಹೋಗಿದೆ ಅನ್ನೋದು ಕೂಡ ಗೊತ್ತಾಗಲ್ಲ. ಥರ್ಮಲ್ ಸ್ಕ್ಯಾನರ್ ಅನ್ನುವಂಥ ತಂತ್ರಜ್ಞಾನವನ್ನ ಉಪಯೋಗಿಸ್ತಾ ಇದ್ದಾರೆ. ಅದು ಆ್ಯಪ್ ಮೂಲಕ ಉಪಯೋಗಿಸ್ತಾ ಇರುವಂಥ ಒಂದು ಕಂಪನಿ ಹೆಲ್ಪ್ ಮಾಡ್ತಾ ಇರುವಂಥ ಒಂದು ತಂತ್ರಜ್ಞಾನ. ಅದು ಒಂದು ಕಂಪನಿ ಆ ಒಂದು ತಂತ್ರಜ್ಞಾನವನ್ನ ರೂಪಿಸಿದೆ. ಸೊ ಏನದು ಥರ್ಮಲ್ ಸ್ಕ್ಯಾನರ್ ಅಂತ ನೀವು ನೋಡ್ತಾ ಇದ್ದೀರಲ್ಲ, ಇದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್. ಅಂದ್ರೆ ಎಲ್ಲೆಲ್ಲಿ ಜನ ಇದ್ದಾರೆ ಅಥವಾ ಮಣ್ಣಿನ ಅಡಿಯಲ್ಲಿ ಮನುಷ್ಯ ದೇಹಗಳು ಎಲ್ಲೆಲ್ಲಿ ಇರ್ಬೋದು ಒಟ್ಟಾಗಿರುವಂಥ ಜಾಗಗಳನ್ನ ಕಲರ್ ರೆಪ್ರೆಸೆಂಟೇಷನ್ ಮುಖಾಂತರ ಅದು ತೋರಿಸುತ್ತೆ. ಆ ಒಂದು ಉಪಕರಣ ಅಂಥದ್ದೊಂದನ್ನ ಒಂದು ಕಂಪ್ನಿ ಡೆವಲಪ್ ಮಾಡಿದೆ.
ಕೇರಳದ ವಯನಾಡಿನಲ್ಲಿ ಆದಂತಹ ಗುಡ್ಡ ಕುಸಿತ ನಿಜಕ್ಕೂ ಕೂಡ ಘನಘೋರ ದುರಂತ. ಇವತ್ತು ಇಡೀ ದೇಶಾದ್ಯಂತ ಕೇರಳದಲ್ಲೇ ಆಗಿರುವಂತಹ ಈ ಒಂದು ಗುಡ್ಡ ಕುಸಿತದಿಂದಾಗಿ ಸಾಕಷ್ಟು ಜನ ಕಣ್ಣೀರನ್ನ ಹಾಕುವಂತಾಗ್ತಾ ಇದೆ. ಅಷ್ಟೇ ಅಲ್ಲದೆ ನೂರಾರು ಸಂಖ್ಯೆಯಲ್ಲಿ ಇವತ್ತು ಇಲ್ಲಿನ ಜನ ಮೃತಪಟ್ಟಿದ್ದಾರೆ. ಮುಂಡಕೈ, ಚೋರನ್ಮಲ ಈ ಜಾಗದಲ್ಲಿ, ಜೊತೆಗೆ ಮಾಪಾಡಿ ಅನ್ನುವ ಜಾಗದಲ್ಲಿ ಗುಡ್ಡ ಕುಸಿತ ಆಗಿ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದೆ. ಇವತ್ತಿಗೆ 3ನೇ ದಿನ ಆಗಿದ್ದು ಇವತ್ತು ಕೂಡ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಅದು ನಾನಾ ಆಯಾಮದ ಶೋಧವನ್ನು ನಡೆಸುವಂತ ಕೆಲಸಗಳಾಗ್ತಾ ಇದೆ. ಒಂದು ಕಡೆ ಹೆಲಿಕಾಪ್ಟರ್ಗಳ ಮೂಲಕ ನೇವಿ ತಂಡ ಹುಡುಕಾಟವನ್ನು ನಡೆಸ್ತಾ ಇದ್ರೆ, ಆರ್ಮಿ ತಂಡ ಆ ಒಂದು ಕ್ಯಾಶುಯಾಲಿಟಿ ಸಿಲುಕಿಕೊಂಡಿರುವಂತಹ ಅವಶೇಷಗಳ ಬಳಿ ತೆರಳಿ ಅಲ್ಲಿ ಹುಡುಕಾಟವನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈಗ ಪ್ರಮುಖವಾಗಿ ಡ್ರೋನ್ಗಳನ್ನ ಬಳಕೆ ಮಾಡಿಕೊಂಡು, ಥರ್ಮಲ್ ಡ್ರೋನ್ಗಳನ್ನ ಕೂಡ ಬಳಕೆ ಮಾಡಿಕೊಂಡು, ಅಂದ್ರೆ ಥರ್ಮಲ್ ಸ್ಕ್ಯಾನರ್ ಗಳನ್ನ ಬಳಕೆ ಮಾಡಿಕೊಂಡು ಎಲ್ಲಾದ್ರೂ ಗುಡ್ಡದ ಅವಶೇಷಗಳ ಅಡಿಯಲ್ಲಿ ಯಾರಾದ್ರೂ ಸಿಲುಕೊಂಡಿದ್ದಾರಾ, ಯಾರಾದ್ರೂ ಜನರಿದ್ದಾರಾ ಅನ್ನೋದ್ರ ಬಗ್ಗೆ ಹುಡುಕಾಟವನ್ನು ನಡೆಸುವಂತ ಕೆಲಸಗಳಾಗ್ತಾ ಇದೆ. ಅದರ ಒಂದು ದೃಶ್ಯಾವಳಿ ನನಗೆ ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತೀನಿ. ನೋಡಿ, ಇಲ್ಲಿ ಈ ಒಂದು ದೃಶ್ಯಾವಳಿಯಲ್ಲಿ ಪ್ರಮುಖವಾಗಿ ಇಲ್ಲಿ ನಮಗೆ ರೆಡ್ ಕಲರ್ ಕಾಣಿಸ್ತಾ ಇರೋದು ನದಿ ಹರಿತಾ ಇರುವಂತ ದೃಶ್ಯ. ಮತ್ತೊಂದು ಕಡೆ ಎಲ್ಲವೂ ಕೂಡ ಇಲ್ಲಿ ನಿಂತಿರುವಂತವರು ಇಲ್ಲಿ ಆರ್ಮಿ ತಂಡ, ರೆಸ್ಕ್ಯೂ ತಂಡ ಇವರೆಲ್ಲರೂ ಕೂಡ ಇಲ್ಲಿ ನಿಂತಿದ್ದಾರೆ. ಇದೇ ರೀತಿಯಾಗಿ ಹುಡುಕಾಟವನ್ನ ಎಲ್ಲಾ ಜಾಗದಲ್ಲೂ ಕೂಡ ಮಾಡಲಾಗ್ತಾ ಇದೆ. ಈ ಒಂದು ಕೆಲಸವನ್ನ ಮಾಡ್ತಾ ಇರೋ ನಮ್ಮೊಂದಿಗಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಕ್ಯಾನ್ ಯು ಟೆಲ್ ಮಿ ಯುವರ್ ನೇಮ್? My name is Siraj. We are having thermal cameras and we are doing. Can you please show me your that display to our camera, please, and explain also. Yeah. This is the valley, and here are the people. You can see the small green portions. There are people over there, like they are doing the rescue operations. We are trying to find out if there is anyone stuck in between the water and all. Yeah, that's what we are doing right now. Okay. Then how many people still now you found in this? We have just started the operation today morning only. Our team is continuously doing the operation, and our backend team from office is doing the analysis and everything. Within 1 hour we can know like how much people are there and all. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ಅವರು ಹೇಳ್ತಾ ಇರುವಂಥದ್ದು ಈ ಒಂದು ಥರ್ಮಲ್ ಸ್ಕ್ಯಾನರ್ನ ಮೂಲಕ ಯಾರು ಎಲ್ಲೆಲ್ಲಿದ್ದಾರೆ, ಜನರನ್ನ ಸಿಕ್ಕಾಕೊಂಡಿದ್ದಾರಾ ಅನ್ನೋದ್ರ ಬಗ್ಗೆ ಒಂದಷ್ಟು ಹುಡುಕಾಟವನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾರೆ. ನೋಡಿ, ಚೂರನ್ಮಲೆಯಲ್ಲಿ ಒಂದು ತಂಡ ಇದ್ರೆ, ಆ ಒಂದು ಗುಡ್ಡದ ಹಿಂಬದಿಲಿರುವಂತಹ ಮುಂಡಕೆ ಅನ್ನೋ ಜಾಗದಲ್ಲಿ ಕೂಡ ಒಂದು ತಂಡ ಇದೆ. ಅಲ್ಲಿಂದ ಬಂಜಾರಮಟ್ಟು ಅನ್ನುವ ಜಾಗದಲ್ಲೂ ಕೂಡ ಒಂದು ತಂಡ ಬೀಡು ಬಿಟ್ಟಿದ್ದು, ಆ ಒಂದು ತಂಡ ಡ್ರೋನ್ ಕ್ಯಾಮೆರಾಗಳ ಮೂಲಕ, ಥರ್ಮಲ್ ಸ್ಕ್ಯಾನರ್ಗಳ ಮೂಲಕ ಜನರನ್ನ ಪತ್ತೆ ಹಚ್ಚುವಂತ ಕೆಲಸಗಳಾಗ್ತಾ ಇದೆ. ಈ ರೀತಿಯಾಗಿ ಇವತ್ತು ಇಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಗುಲ್ಲೆ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವಯನಾಡು. ಅಲ್ಲಿ ರೆಸ್ಕ್ಯೂ ಟೀಮ್ ಅವರು ಅಲ್ಲಿ ವರ್ಕ್ ಅನ್ನ ಮಾಡ್ತಾ ಇದ್ದಂತ ಗಮನಿಸಬಹುದು ದೃಶ್ಯಾವಳಿಯನ್ನ. ಅಲ್ಲಿ ಒಂದು ಮನೆ ಇತ್ತು, ಆ ಮನೆಯು ಕೂಡ ಕೊಚ್ಕೊಂಡೋಗಿದೆ. ಕೇವಲ ಒಂದು ಮನೆಯಲ್ಲ, ಆ ಸಾಲಲ್ಲಿದ್ದಂತಹ ಅಷ್ಟೂ ಮನೆಗಳು ಕೂಡ ಈಗ ಕೊಚ್ಚಿಕೊಂಡು ಹೋಗಿದೆ. ನಮಗೆ ಇಲ್ಲಿಂದ ಕಾಣೋದಕ್ಕೆ ಸಿಗ್ತಾ ಇದೆ, ಒಂದು 3-4 ಕಾರುಗಳು ಅಲ್ಲಿ ಜಖಮ್ ಆಗಿದೆ, ಎಲ್ಲವೂ ಕೂಡ ನಾಶ ಆಗಿದೆ. ಈಗ ಆ ಭಾಗದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಈ ಜಾಗದಲ್ಲಿ ಇನ್ನು ಎಷ್ಟು ಜನರ ದೇಹಗಳು ಅವಶೇಷಗಳಡಿ ಸಿಲುಕಿದ್ಯೋ ಗೊತ್ತಿಲ್ಲ. ಅದಕ್ಕಾಗಿ ಇವರೆಲ್ಲರೂ ಕೂಡ ಹುಡುಕಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಕೇರಳ.